ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನೈಟಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 9 ಗಂಟೆ ಆಗಿತ್ತು, ಊಟನೂ ಕೂಡ ಆಗಿತ್ತು. ಇನ್ನು ನಾಳೆ ಬೆಳಗ್ಗೆ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ತರಕಾರಿನೆಲ್ಲ ಹೆಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಪಲಾವ್ ಮಾಡೋಣ ನಾಳೆ ಬೆಳಗ್ಗೆ ತಿಂಡಿಗೆ ಅಂತ. ಇನ್ನು ಜೀವನ ಪಾತ್ರೆ ಎಲ್ಲ ಏನಿತ್ತು ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ನಲ್ಲ, ಅದನ್ನೆಲ್ಲ ಎತ್ತಿಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಏನೇನಿರುತ್ತೆ ಆಲ್ಮೋಸ್ಟ್ ಎಲ್ಲ ನೈಟೇ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಕಸ ಗುಡಿಸೋದು, ಮನೆ ಒರೆಸೋದು ಏನಾದರೂ ಇತ್ತು ಅಂತ ಅಂದರೆ. ಮನೆ ಅಂತೂ ಇವಾಗ ನಾನು ಡೈಲಿ ಏನು ಒರೆಸ್ಕೊತಾ ಇಲ್ಲ, ದಿನ ಬಿಟ್ಟು ದಿನ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಇನ್ನು ಇದೇನು ತರಕಾರಿ ಎಲ್ಲ ತೊಗೊಂಬಂದಿದ್ದೆ, ಬಗಲ್ಗುಂಟೆಯಿಂದನೇ ಇವತ್ತು ತೊಗೊಬಂದೆ. ಒಂದು ಸ್ವಲ್ಪ ಈ ವಾರಕ್ಕೆ ಏನೇನೆಲ್ಲ ಬೇಕು ಎಲ್ಲನೂ ನೋಡ್ಕೊಂಡು ತೊಗೊಂಬಂದ್ಬಿಡೋಣ ಅಂತ. ಜೆಪ್ಟೋನಲ್ಲೇ ತರಿಸ್ಕೋಬೋದು, ಬಟ್ ಜೆಪ್ಟೋ ಕಂಪೇರ್ ಮಾಡಿದ್ರೆ ನಮಗೆ ಬಗಲ್ಗುಂಟೆನಲ್ಲಿ ಇನ್ನೂ ಚೆನ್ನಾಗಿರೋದೇ ಸಿಗುತ್ತೆ. ಸೊ ದಟ್ ಹೋಗಿ ನೋಡ್ಕೊಂಡು ತೊಗೊಂಬರ್ಬೋದು ಅನ್ನೋದಕ್ಕೋಸ್ಕರ ಅಷ್ಟೇನೆ. ಇನ್ನು ವಾರಕ್ಕೆ ಏನೇನು ಬೇಕೋ ತರಕಾರಿ ಎಲ್ಲ ತೊಗೊಂಬಂದಿದ್ದಾಗಿತ್ತು, ಅದನ್ನು ಕೂಡ ಎಲ್ಲ ನೀಟಾಗಿ ಬಿಡಿಸಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಇನ್ನು ನಾಳೆ ಬೆಳಗ್ಗೆ ತಿಂಡಿಗೆ ಅಂತ ಏನೇನು ಬೇಕು ಎಲ್ಲ ತರಕಾರಿನ ಕಟ್ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಪ್ಪುಗೆ ಊಟ ಎಲ್ಲ ಆಗಿತ್ತಲ್ವ, ಹೋಗಿ ಮಲ್ಕೋ ಅಂತ ಅಂದರು. ಅವ್ನು ಹೋಗಿ ಮಲ್ಕೊತಾನೇ ಇರಲಿಲ್ಲ, ನನ್ನ ಹಿಂದಿಂದನೇ ಓಡಾಡ್ತಾ ಇದ್ದ. ಇನ್ನು ಸಿರಿ ಅಂತೂ ಅವಳು ಆಲ್ಮೋಸ್ಟ್ ನಿದ್ದೆನೇ ಮಾಡಿಬಿಟ್ಟಿದ್ಲು. ಅಪ್ಪು ಹೋಗಿ ಅವಾಗವಾಗ ಸುಮ್ಮನೆ ಅವಳನ್ನ ಎಬ್ಬರಿಸ್ಬಿಟ್ಟು ಬಂದ್ಬಿಡ್ತಾನೆ. ನಮಗಂತೂ ಕೆಲಸನೇ ಆಗಲ್ಲ ಒಂದೊಂದು ಸತಿ. ಬರೀ ಹೋಗಿ ಸಿರಿನ ತೂಗ್ಬಿಟ್ಟು ಮಲಗಿಸೋದ್ರಲ್ಲೇ ಒಂದಷ್ಟು ಟೈಮ್ ವೇಸ್ಟಾಗಿ ಹೋಗ್ಬಿಡುತ್ತೆ. ಇನ್ನು ಇವಾಗೆಲ್ಲ ಆಲ್ಮೋಸ್ಟ್ ಕೆಲಸ ಆಗಿತ್ತು, ಏನಿಲ್ಲ ನಾಳೆ ಬೆಳಗ್ಗೆ ತಿಂಡಿಗೆ ಅಂತೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಈಸಿಯಾಗಿ ತಿಂಡಿ ಮಾಡ್ಕೋಬೋದು ಅಂತ. ಈ ಥರ ಬಾತು ಆ ಥರದ್ದೆಲ್ಲ ಮಾಡಬೇಕು ಅಂದರೆ ಬೆಳಗ್ಗೆ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಅಡುಗೆ ಮಾಡೋದು ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಜೀವನ್ ಕೂಡ ಇವಾಗ 6:45 ಅಷ್ಟೊತ್ತಿಗೆ ಆಫೀಸ್ಗೆ ಹೋಗೋದಲ್ವ. ಸೊ ಅವ್ರು ಹೋಗೋ ಅಷ್ಟೊತ್ತಿಗೆ ತಿಂಡಿ ರೆಡಿ ಇತ್ತು ಅಂತ ಅಂದರೆ ಬಾಕ್ಸ್ ಕೂಡ ತೊಗೊಂಡು ಹೋಗ್ತಾರೆ. ಸೊ ಎಲ್ಲ ಒಂದು ಮೇನ್ ರೀಸನ್. ಏನೊಂದು ಅರ್ಧ ಗಂಟೆ ಬೇಗ ತಿಂಡಿ ಮಾಡ್ತೀನಿ ಅಷ್ಟೇನೆ. ಇನ್ನು ಈ ರೀತಿ ಎಲ್ಲ ಇವಾಗ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾಯಿತು. ಎಲ್ಲ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ಇನ್ನು ಬೆಳಗ್ಗೆ ಎದ್ದು ವಾಶ್ ಮಾಡಿ ಆಮೇಲೆ ತಿಂಡಿ ಮಾಡೋದು. ಇನ್ನು ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಏನೆಲ್ಲ ಕೆಲಸಗಳಿದ್ವು ಎಲ್ಲನೂ ಕೂಡ ಮಾಡ್ಕೊಂಬಿಡೋಣ. ಪಾತ್ರೆ ಏನಾದರೂ ಬಿದ್ದಿದ್ರೆ ಅದನ್ನು ಕೂಡ ಎಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಇನ್ನು ಜೀವನ್ ಕೂಡ ಇದ್ರಲ್ವ, ಅವ್ರಿಗೆ ಬಾಕ್ಸ್ ನಾನು ಫಸ್ಟ್ ಡೇ ಏನು ಕೊಟ್ಟು ಕಳಿಸಿದ್ದೆ ಅದೊಂದು ಸ್ವಲ್ಪ ಚಿಕ್ಕ ಬಾಕ್ಸೇ ಕೊಟ್ಟು ಕಳಿಸಿದ್ದೆ. ಅವರು ಮಧ್ಯಾಹ್ನ ಒಂದು ಟೈಮ್ ಏನೋ ಊಟ ಮಾಡ್ಕೊಂಡಿದ್ರು, ಇನ್ನೂ ಒಂದು ಟೈಮಿಗೆ ಅಲ್ವ ಸ್ವಲ್ಪನೇ ಅವ್ರಿಗೆ ಆಗಿತ್ತು. ಅದು ನನಗೆ ಗೊತ್ತಾಯಿತು, ಅಂದರೆ ಚಿಕ್ಕ ಬಾಕ್ಸಲ್ಲಿ ಕೊಟ್ಟು ಕಳಿಸಿದ್ದು. ಸೊ ಹಾಗಾಗಿ ಇದು ಮನೆಯಲ್ಲಿ ಹೇಗಿದ್ರು ಬಾಕ್ಸ್ ಇತ್ತು, ಬಟ್ ಎಲ್ಲಿಟ್ಟಿದ್ದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಹೇಳಿದೆ ಜೀವನ್ಗೆ ಒಂದು ಸ್ವಲ್ಪ ಬಾಕ್ಸ್ ಹುಡ್ಕೊಡಿ ಅಂತ. ಅದಾದಮೇಲೆ ಹುಡ್ಕೊಟ್ರು, ನಾನು ಸಜ್ಜೆ ಮೇಲೆ ಇಟ್ಬಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಬೆಳಗ್ಗೆ ಎದ್ದಿಡೋಣ. ಬೆಳಗ್ಗೆ ಎದ್ದಾಗ ಎಲ್ಲ ಡ್ರೈ ಆಗಿರುತ್ತೆ, ಊಟ ಕೂಡ ಕೊಟ್ಟು ಕಳಿಸ್ಬೋದು ಅಂತ. ಆ್ಯಂಡ್ ಈ ಒಂದು ರೂಟೀನ್ ಏನಿದೆ ಅಲ್ವಾ, ಇದಂತೂ ನನಗೆ ತುಂಬ ಇಷ್ಟ ಆಗ್ತಿದೆ ಅಂತ ಹೇಳ್ಬೋದು. ಫಸ್ಟೆಲ್ಲ ಮಾಡ್ಕೊಳ್ಳೋಣ ಬಿಡು, ಇನ್ನೂ ಟೈಮ್ ಇದೆಯಲ್ಲ ಬಿಡು ಅಂತ ಅಂದ್ಕೊಂಡೆ ಸುಮ್ಮನೆ ಆಗ್ಬಿಡ್ತಾಯಿದೆ. ಬಟ್ ಇವಾಗ ಹಾಗಲ್ಲ. ಪಾಪುನ ಜೋಕಾಲಿಗೆ ಹಾಕಿ ಮಲಗಿಸ್ಬಿಟ್ರೆ ಇನ್ನೊಂದು 5 ನಿಮಿಷಕ್ಕೆಲ್ಲ ಮಲ್ಕೊಂಡ್ಬಿಡ್ತಾಳೆ. ಸೊ ಅದೊಂದೇನು ತಲೆನೋವಿಲ್ಲ. ಇವಾಗ ನಾನು ಮಲ್ಕೊತೀನಿ. ನನಗಂತೂ ಬೆಳಗ್ಗೆಯಿಂದ ಒಂಥರ ಸಾಕಾಗೋಗಿದೆ, ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಲ್ಲ. ಅಪ್ಪು ಅಂದರೂ ಒಂದು 2 ಗಂಟೆಗೆ ಮಲ್ಕೊಳೋನು, 5:15ಗೇನೋ ಎದ್ದಿದ್ದಾನೆ. ಇನ್ನು ಸಿರಿನೂ ಚೆನ್ನಾಗಿ ನಿದ್ದೆ ಮಾಡಿದ್ದಾಳೆ. ಅವಳದಂತೂ ನಿದ್ದೆ ಮಾಡಿಬಿಟ್ರೆ ನಂದು ಅರ್ಧ ಕೆಲಸ ಮುಗಿಸ್ಕೋಬೋದು. ಇನ್ನು ಇವತ್ತು ಎಲ್ಲ ಒಂದು ಸ್ವಲ್ಪ ಬ್ಯುಸಿ ರೂಟೀನ್ ಥರನೇ ಇತ್ತು ನನಗೆ. ಇನ್ನು ನಾಳೆ ಒಂದು ಸ್ವಲ್ಪ ಆದರೂ ಆರಾಮಾಗಿರಬೇಕು ಅಂತ ಅಂದ್ಬಿಟ್ಟು ಎಲ್ಲ ತರಕಾರಿಗಳನ್ನ ಕಟ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೀನಿ. ನಾಳೆ ವೆಜಿಟೇಬಲ್ ಬಾತ್ ಮಾಡೋಣ ಅಂತ. ಯಾಕೆಂದರೆ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಬೇರೆ ಟೈಮಲ್ಲಿ ಹೆಂಗೋ ಗೊತ್ತಿಲ್ಲ, ಬೇಗ ಮಾಡಿಬಿಡ್ತೀವಿ. ಬಟ್ ಈ ಸ್ಕೂಲ್ ಟೈಮ್ ಇದ್ದಾಗಲೇ ಮಕ್ಳನ್ನ ನೋಡೋದ ಏನೋ ಅಂತ ತಲೆ ಕೆಟ್ಟೋಗೋದಾಗ ಆಗೋಗುತ್ತೆ. ಅದರ ಮೇಲೆ ಮಧ್ಯದಲ್ಲಿ ಸಿರಿ ಏನಾರ ಎದ್ಬಿಟ್ರಂತೂ ಇದ್ದಿದ್ದು ತಲೆನೋವಾಗುತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ಜಸ್ಟು ಬಾತ್ ಮಾಡೋದು ಅಷ್ಟೇನೆ. ಮಸಾಲೆ ಗ್ರೈಂಡ್ ಮಾಡಿಕೊಂಡು ಮಸಾಲೆಗೂ ಕೂಡ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೀನಿ. ಬೆಳಗ್ಗೆನೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಂದು ಇವಾಗ ತಿಂಡಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗಂತೂ ನಿಜ ಫಸ್ಟೇ ಹೇಳ್ದಾಗೆ ಅಲ್ವಾ, 1 ನಿಮಿಷ ಇವಾಗ ಲೇಟ್ ಆದ್ರೂ ಕೂಡ ತುಂಬಾ ಡಿಫ್ರೆನ್ಸ್ ಆಗೋಗ್ಬಿಡುತ್ತೆ. ಏಕೆಂದರೆ ನಾನು ಇವಾಗ ಪಾಪುನ ಅಪ್ಪುನ ಇಬ್ಬರೂ ಕರ್ಕೊಂಡು ನಾನು ಸ್ಕೂಲಿಗೆ ಹೋಗಬೇಕು. ಮತ್ತು ಜೊತೆಗೆ ಮೇಯ್ನ್ ರೋಡ್ ಬೇರೆ, ಅದು ಕೂಡ ಒಂಥರ ಭಯನೇ. ಇಬ್ಬರು ಮಕ್ಳನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಅಂದಾಗ ಸ್ವಲ್ಪ ಬೇಗನೆ ಮನೆ ಬಿಟ್ಟರೆ ನಾನು ಕೂಡ ತುಂಬ ಸೇಫಾಗೆ ಹೋಗ್ಬೋದು. ಜೊತೆಗೆ ಇಲ್ಲಿ ಮೇಯ್ನ್ ರೋಡ್ ಕಡೆ ಎಲ್ಲ ನಿಮಗೆ ಗೊತ್ತಿರುತ್ತೆ ಯಾವ ಥರ ಟ್ರಾಫಿಕ್ ಇರುತ್ತೆ, ಏನು ಕತೆ ಅಂತ. ನಾವು ಸರಿಗೆ ಹೋಗ್ತಿದ್ರು, ಅಕ್ಕಪಕ್ಕ ಹೋಗ್ತಾ ಇರೋರೆಲ್ಲ ಸರಿಗೆ
ಹೋಗಲ್ಲ, ರ್ಯಾಶ್ ಆಗಿ ಹೋಗೋದು, ತುಂಬ ಸ್ಪೀಡಾಗಿ ಈ ಥರ ಎಲ್ಲ ಆಗುತ್ತೆ. ಸುಮ್ಮನೆ ಯಾಕೆ, ಮೊದಲೇ ನಾನು ಸ್ವಲ್ಪ ಭಯ ಪಡ್ತೀನಿ ಗಾಡಿನಲ್ಲಿ ಹೋಗೋಕ್ಕೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಬಿಟ್ಟು ಆರಾಮಾಗೇ ನಾನು ಅಪ್ಪುನ ಮತ್ತು ಸಿರಿನ ಕರ್ಕೊಂಡು ಸ್ಕೂಲಿಗೆ ಹೋಗ್ಬೋದು. ಇನ್ನು ಅಪ್ಪುನ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ಟೈಮ್ ಒಂದು 8:45 8:50 ಆಗಿರುತ್ತೆ. ಸೊ ಅದಾದಮೇಲೆ ನಾನು ಆರಾಮಾಗಿ ನನ್ನ ಡೇನ ಎಂಜಾಯ್ ಮಾಡ್ಬೋದು. ಬೆಳಗ್ಗೆ ಬೇಗ ಎದ್ದು ಬೇಗ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಅಪ್ಪನೂ ಕೂಡ ಬೇಗ ಸ್ಕೂಲಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗಿಬಿಟ್ಟು ಬಂದರೆ ಅದಾದಮೇಲೆ ನನ್ನ ರೂಟೀನ್ ಅಂತೂ ತುಂಬ ಇವಾಗ ಕಾಮಾಗಿರುತ್ತೆ. ಅಪ್ಪು ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಅಲ್ವಾ ಆ ಥರ ಇರಲಿಲ್ಲ. ಆವಾಗ ಒಂಥರ ನಾನು 4 ಗೋಡೆ ಮಧ್ಯಾಹ್ನ ಇದ್ದು ಒಂಥರ ನನಗೆ ತುಂಬ ಬೇಜಾರಾಗ್ತಿತ್ತು. ಏನೇನೋ ಬೇಡ್ದಿರೋ ಥಾಟ್ಸ್ ಎಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ಈಗ ಹಾಗಲ್ಲ, ಒಂಥರ ನನಗೆ ಮೈಂಡ್ ರಿಫ್ರೆಶ್ ಅಂತ ಅನಿಸುತ್ತೆ. ಬೆಳಗ್ಗೆ ಹೊತ್ತು ಅಪ್ಪುದು ರೂಟೀನ್ನ ನಾನು ಎಂಜಾಯ್ ಮಾಡ್ತಿದ್ದೀನಿ. ಅವನ್ನ ಕರ್ಕೊಂಡು ಸ್ಕೂಲಿಗೆ ಹೋಗೋದಾಗಿರ್ಬೋದು, ಅವನ್ನ ಬಿಟ್ಬಿಟ್ಟು ಮನೆಗೆ ಬಂದು ನಾನು ಸಿರಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ಮತ್ತು ಇನ್ನೊಂದು 12:30ಗೆ ಅವನ್ನ ಹೋಗಿ ಕರ್ಕೊಂಬರೋದಾಗಿರ್ಬೋದು. ಒಂಥರ ನಾನು ಹೊರಗಡೆ ಹೋಗಿ ಎಲ್ಲ ಕಡೆ ಸುತ್ತಾಡ್ಕೊಂಬರ್ತಿದ್ದೀನ. ಇದು ಒಂಥರ ನನಗೇನೋ ಮೈಂಡ್ ರಿಫ್ರೆಶ್ ಅಂತ ಅನ್ನಿಸ್ತಿದೆ. ಜೊತೆಗೆ ನನಗೇನು ಬೇಕು ನಾನು ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಬರ್ಬೋದು. ಏನಾದ್ರು ತೊಗೋಬೇಕು ಅಂದರೆ ಅದನ್ನು ಕೂಡ ತೊಗೊಂಬರ್ಬೋದು. ಸೊ ಏನೋ ಒಂಥರ ನನಗೆ ರಿಫ್ರೆಶ್ ಅಂತ ಅನ್ನಿಸ್ತಿದೆ ನನ್ನ ಮೈಂಡು. ಇನ್ನು ಇವಾಗ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಪಲಾವ್ ಮಾಡ್ತೀನಿ ಅಂತ ಮುಂಚೆನೇ ಹೇಳಿದ್ದೆ. ಆಲ್ಮೋಸ್ಟ್ ಎಲ್ಲನೂ ಫಸ್ಟೇ ಪ್ರಿಪೇರ್ ಮಾಡ್ಕೊಂಡಿದ್ದರಿಂದ ತುಂಬ ಬೇಗನೆ ನಾನು ರೆಸಿಪಿನ ಮಾಡಿಬಿಟ್ಟೆ. ಸೊ ಈ ಥರ ಇದ್ದಾಗ ನನಗೂ ಒಂದು ಸ್ವಲ್ಪ ಏನೋ ಬೆಳಗ್ಗೆ ಎದ್ದು ಎಲ್ಲ ಮಾಡಬೇಕಲ್ಲ ಹರಿಬರಿನಲ್ಲಿ ಅನ್ನೋ ಥರ ಇರೋಲ್ಲ. ಆರಾಮಾಗಿ ನನ್ನ ದಿನ ಹೋಗುತ್ತೆ. ಸೊ ಫಸ್ಟೇ ಪ್ರಿಪ್ರೇಷನ್ಸ್ ಮಾಡಿ ಇಟ್ಕೊಂಡಿದ್ರೆ ಈ ಥರ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವಾಗ ಆಯಿತು ಪಲಾವೆಲ್ಲ ಮಾಡಿದ್ದು. ಇವಾಗ ಒಂದು ವಿಷಿಲ್ ಬಂದರೆ ರೆಡಿ ಆಗುತ್ತೆ. ಅಡುಗೆ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಕೂಡ ಮುಗಿಸ್ಕೊಂಬಿಟ್ಟೆ. ಸಿಂಕಲ್ಲಿ ಬಿದ್ದಿರೋ ಒಂದಷ್ಟು ಪಾತ್ರೆಗಳು ಕೂಡ ಆವಾಗಲೇ ಎಲ್ಲ ವಾಶ್ ಮಾಡ್ಕೊಂಬಿಡ್ತೀನಿ. ಇನ್ನು ಇವಾಗ ನೆಮ್ಮದಿಯಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಜೀರಾ ವಾಟರ್ನ ಕುಡಿತಾ ಇದ್ದೀನಿ. ಸೊ ಇದರಿಂದ ಬ್ಲೋಟಿಂಗ್ ಅನ್ನೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಜೊತೆಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಆಗುತ್ತೆ. ಬ್ರೆಸ್ಟ್ ಫೀಡಿಂಗ್ ಮಾಮ್ಸಿಗೆ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಡೇ 1 ಕೂಡ ತೊಗೊಳ್ತಾ ಇದ್ದೀನಿ. ಡೈಲಿ ತೊಗೊಳ್ಳೋದಿಲ್ಲ, ಯಾಕಂದರೆ ನನಗೆ ಜಾಸ್ತಿ ಹೀಟ್ ಆಗಿಬಿಡುತ್ತೆ. ಹಾಗಾಗಿ ದಿನ ಆ ಥರ ತೊಗೊಳ್ತೀನಿ. ಇನ್ನಿವಾಗ ಹೇಗಿದ್ದರೂ ಅಡುಗೆ ಮನೆಯಲ್ಲಿ ಆಲ್ಮೋಸ್ಟ್ ಕೆಲಸ ಎಲ್ಲ ಆಗಿತ್ತು. ಇನ್ನು ಮನೆ ಒಳಗಡೆ ಕೂಡ ಕೆಲಸ ಆಲ್ಮೋಸ್ಟ್ ನೈಟೇ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಟ್ಟಿದ್ವಿ. ಇನ್ನು ಹೊರಗಡೆ ಏನಿದೆ ಹೊಸಲೆಲ್ಲ ಒರೆಸ್ಕೊಂಡು ರಂಗೋಲಿ ಬಿಡಬೇಕಾಗಿತ್ತು. ಅದಕ್ಕೂ ಮುಂಚೆ ಈ ಥರ ಕಂಪ್ಲೀಟಾಗಿ ಫಸ್ಟ್ ಫ್ಲೋರ್ ತನಕನೂ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಹೊಸಲೆಲ್ಲ ಒರೆಸ್ಕೊಂಡು ರಂಗೋಲಿನ ಕೂಡ ಬಿಡ್ತೀನಿ. ಇದನ್ನಂತೂ ಮಿಸ್ ಮಾಡಲ್ಲ, ಪ್ರತಿದಿನವೂ ಕೂಡ ಹೊರಗಡೆ ಹೊಸಲು ಒರೆಸಿ ರಂಗೋಲಿ ಬಿಡೋದು. ಸೊ ನನಗೆ ಮೇಯ್ನಾಗಿ ತುಂಬ ಇಷ್ಟ ಆಗುತ್ತೆ ಇದು ರಂಗೋಲಿ ಬಿಡೋದು ಅಂದರೆ. ನನಗೆ ತುಂಬ ಜಾಸ್ತಿ ಡಿಸೈನ್ಸ್ ಎಲ್ಲ ಬರೋದಿಲ್ಲ, ಬಟ್ ನನಗೆ ಎಳೆ ರಂಗೋಲಿ ತುಂಬ ಇಷ್ಟ ಆಗುತ್ತೆ. ಅದೇನೋ ಮನೆ ಬಾಗಿಲು ಮುಂದೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಇನ್ನು ನಾನು ಕೂಡ ಅಪ್ಪುಗೆ ಸ್ನಾನ ಎಲ್ಲ ಮಾಡಿಸಿದ್ದಾಗಿತ್ತು. ಅಂದರೆ ಜೀವನೆಲ್ಲ ಬೆಳಗ್ಗೆ ಸ್ನಾನ ಮಾಡಿಸಿರ್ತಾರೆ. ನಾನು ಹೋಗಿ ಇಲ್ಲಿ ನನ್ನ ಕೆಲಸ ಎಲ್ಲ ಏನೇನಿದೆ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ನಾನು ಕೂಡ ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ಪೂಜೆ ಮಾಡಿ ಅದಾದಮೇಲೆ ಅಪ್ಪುನ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಇದೊಂಥರ ರೂಟೀನ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇದೊಂಥರ ನನಗೆ ಚೆನ್ನಾಗಿ ಅನಿಸ್ತಿದೆ. ಯಾಕೆಂದರೆ ಬೆಳಗ್ಗೆನೇ ಪೂಜೆ ಕೂಡ ಆಗೋಗಿರುತ್ತೆ ಮನೆಯಲ್ಲಿ. ಸೊ ದೇವ್ರ ಪೂಜೆ ಮಾಡಿ ಅಪ್ಪುನ ಸ್ಕೂಲಿಗೆ ಕರ್ಕೊಂಡು ಹೋಗೋದು ಒಂಥರ ಚೆಂದ. ಸೊ ಅವನು ಕೂಡ ಪೂಜೆ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗ್ಬೋದಲ್ವಾ. ಅದಕ್ಕೋಸ್ಕರ ಹರಿಬರಿನಲ್ಲೆಲ್ಲ ಏನೂ ಮಾಡಲ್ಲ. ಬೆಳಗ್ಗೆ ಬೇಗ ಎದ್ದರೆ ಆರಾಮಾಗಿ ಇದೆಲ್ಲ ಮಾಡ್ಕೊಂಡು ಹೋಗ್ಬೋದು. ಲೇಟ್ ಏನಾದರೂ ಆಗೋಗ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅನ್ನೋ ಥರ ಇರುತ್ತೆ. ಬಟ್ ಆದಷ್ಟು ನಾನು ಪೂಜೆ ಮಾಡಿ ಆಮೇಲೆ ಕರ್ಕೊಂಡು ಹೋಗೋಣ ಅನ್ನೋದಕ್ಕೋಸ್ಕರ ಕೆಲಸ ಎಲ್ಲ ಬೇಗನೆ ಮಾಡಿ ಮುಗಿಸ್ಕೊಳ್ತೀನಿ. ಹೊರಗಡೆ ಹೋಗಿ ಹೊಸಲೆಲ್ಲ ಒರೆಸಿ ರಂಗೋಲಿ ಬಿಟ್ಟು ಬರೋ ಅಷ್ಟೊತ್ತಿಗೆ ಪ್ರೆಷರ್ ಕೂಡ ಇಳಿದಿತ್ತು. ಇವಾಗ ಜೀವನ್ಗೆ ಬಾಕ್ಸಿಗೆ ಅಂತ ಫಸ್ಟಿಗೆ ಹಾಕ್ಬಿಡ್ತೀನಿ. ಅದಾದಮೇಲೆ ಅಪ್ಪು ಬಾಕ್ಸಿಗೆ ಅಂತ ಕೂಡ ಪ್ಯಾಕ್ ಮಾಡ್ತೀನಿ. ಅಂದರೆ ಮೇಯ್ನಾಗಿ ಅಪ್ಪುಗೆ ಇವಾಗ ಬೆಳಗ್ಗೆನೇ ಕೂಡ ತಿಂಡಿ ತಿನ್ನಬೇಕು ಅಂದರೆ ಒಂಥರ ಹಿಂಸೆ ಆಗುತ್ತಲ್ವ ಸ್ವಲ್ಪ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ನಾನು ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಅವನಿಗೆ ತಿನ್ನಿಸ್ತೀನಿ. ಅಷ್ಟೊತ್ತಿಗೆ ಒಂದು 8 ಗಂಟೆ ಟೈಮ್ ಆಗಿರುತ್ತೆ. ಆರಾಮಾಗಿ ಅವನು ಕೂಡ ತಿಂತಾನೆ. ತುಂಬ ಬೆಳಗ್ಗೆ ಬೇಗ ಕೊಡ್ತೀನಿ, ಒಂದು 7:30ಗೆಲ್ಲ ಅಂತಂದರೆ ಅವನು ಕೂಡ ತಿನ್ನೋದಿಲ್ಲ. ಸೊ ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಅಪ್ಪುಗೆ ತಿಂಡಿ ತಿನ್ನಿಸ್ತೀನಿ.
ಇವಾಗ ಜೀವನ್ಗೆ ಕೂಡ ಬಾಕ್ಸ್ ಪ್ಯಾಕ್ ಮಾಡಿದ್ದಾಯಿತು. ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಅಂತ ಇನ್ನೊಂದು ಬಾಕ್ಸಲ್ಲಿ ಸೌತೆಕಾಯಿನ ಹಾಕ್ತೀನಿ. ಇನ್ನು ಜೀವನ್ ಇವಾಗ ಆಫೀಸ್ಗೆ ಹೊರಡ್ತಾ ಇದ್ದಾರೆ. ಬಾಯ್. ಸೊ ಸಿರಿ ಕೂಡ ಮಧ್ಯದಲ್ಲಿ ಎದ್ದಿದ್ಲು. ಸರಿ, ಅವಳಿಗೂ ಕೂಡ ಫೀಡಿಂಗ್ ಮಾಡಿಸಿ ಇವಾಗ ಅವಳನ್ನು ಕೂಡ ಸ್ನಾನ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪಾಪು ಏನಾದರೂ ಬೇಗ ಎದ್ದಿದ್ರೆ ಮಾತ್ರನೇ ಅವಳಿಗೆ ಬೆಳಗ್ಗೆ ಬೇಗ ಸ್ನಾನ ಮಾಡಿಸೋದು. ಇಲ್ಲ ಅಂತಂದರೆ ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೇ ಸ್ನಾನ ಮಾಡಿಸ್ತೀನಿ. ಇನ್ನು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಇವಾಗ ಬೇಗ ಬೇಗ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಬೇಕು. ಕೂಡ ರೆಡಿ ಆಯಿತು. ಜೀವನ್ ಕೂಡ ಬಾಕ್ಸ್ ತೊಗೊಂಡು ಹೋದರು. ಅವ್ರಿಗೆ ಆಫೀಸಲ್ಲೇ ಇದೆ, ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಲಂಚ್ ಕೂಡ ಇರುತ್ತೆ. ಬಟ್ ನಾನೇ ಮನೆಯಲ್ಲಿ ಬೇಗ ಇವಾಗ ಪ್ರಿಪೇರ್ ಮಾಡೋದ್ರಿಂದ ಬಾಕ್ಸ್ ತೊಗೊಂಡು ಹೋಗಿ ಪರವಾಗಿಲ್ಲ ಅಂತ ಹೇಳಿದೆ. ಸೊ ಹಾಗಾಗಿ ಇವಾಗ ಬಾಕ್ಸ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಎಲ್ಲ ಪ್ಯಾಕ್ ಮಾಡಿ ಇವಾಗ ಆಫೀಸಿಗೆ ಕಳಿಸಿದ್ದಾಯಿತು. ಅವರು ಕೂಡ ಹೋದರು. ಇನ್ನಿವಾಗ ಅಪ್ಪುಗೆ ಸ್ನಾನ ಮಾಡಿಸಿ ಅದಾದಮೇಲೆ ಇವಾಗ ಅವನಿಗೂ ಕೂಡ ಒಂದು ಗ್ಲಾಸ್ ಹಾಲನ್ನ ಕೊಟ್ಟಿದ್ದೀನಿ. ಇವಾಗ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಅವನಿಗೆ ನಿನ್ನೆಯಿಂದ ಟಿ ವಿ ರಿಮೋಟೇ ಕೊಟ್ಟಿಲ್ಲ. ಸೊ ಅವನಿಗೆ ಇವಾಗ ಏನು ಮನೆಯಲ್ಲಿ ಇದ್ದಲ್ಲ ಆ ಟೈಮ್ ಸ್ವಲ್ಪ ಜಾಸ್ತಿನೇ ಟಿ ವಿ ನೋಡ್ತಿದ್ದ. ನೋಡಿ ನೋಡಿ ಅಭ್ಯಾಸ ಆಗಿಬಿಟ್ಟು ಟಿ ವಿ ರಿಮೋಟೇ ಎತ್ಕೊತಿರ್ತಾನೆ ಯಾವಾಗಲೂ ಟಿ ವಿ ನೋಡ್ತೀನಿ ಅಂತ. ಸೊ ಹಾಗಾಗಿ ಬೇಡ ಅಂತ ನೆನ್ನೆಲ್ಲ ಕೊಟ್ಟೇ ಇರಲಿಲ್ಲ. ನೆನ್ನೆ ಅವನು ಕೂಡ ಸ್ವಲ್ಪ ಬ್ಯುಸಿನೇ ಇದ್ದ, ಹೋಗೋಕ್ಕೆಲ್ಲ ಇತ್ತು ಅಂತ ನಾನೇ ಮಾಡಿಸ್ತಾ ಇದ್ದೆ. ಇನ್ನು ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಎಲ್ಲನೂ ಒಂಥರ ಆರಾಮಾಗಾಯಿತು. ನನಗೂ ಏನೂ ತಲೆನೋವಿಲ್ಲ. ಪಾಪುನು ಇನ್ನೂ ಮಲಗಿದ್ದಾಳೆ. ಅವಳಿಗೂ ಸ್ನಾನ ಮಾಡಿಸಿ ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿ ಆಮೇಲೆ ಅಪ್ಪುಗೆ ತಿಂಡಿ ತಿನ್ನಿಸಿ ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡ್ತೀನಿ. ನಿಜವಾಗ್ಲೂ ಬೇಗ ಎದ್ದರೆ ಬೇಗ ಒಂಥರ ಆರಾಮಾಗಿ ದಿನ ಕಳೆಯುತ್ತೆ. ಒಂಥರ ಹರಿಬರಿ ಇರೋದಿಲ್ಲ. ಬಟ್ ನಿನ್ನೆ ಅಂತೂ ಅದು ಯಾಕೆ ಅಷ್ಟು ಟೆನ್ಷನ್ ಆಗ್ಬಿಟ್ನೋ ಗೊತ್ತಿಲ್ಲ, ತುಂಬ ತಲೆನೋವು ಬಂದಂಗೆ ಆಗೋಯಿತು. ಹಾಗಾಗಿ ಇವತ್ತೊಂದು ಸ್ವಲ್ಪ ಬೇಗ ಎದ್ದಿದ್ದಕ್ಕೆ ಅಲ್ವಾ ಆಲ್ಮೋಸ್ಟ್ ಎಲ್ಲನೂ ಕೂಡ ಆರಾಮಾಗೇ ಆಯಿತು. ಇವಾಗ ಪಾಪುನ ಕರ್ಕೊಂಡು ಹೋಗ್ತೀನಿ. ಹೇಗೆ ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಪಾಪುಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ. ಸೊ ಪಾಪುಗೂ ಕೂಡ ಸ್ನಾನ ಮಾಡಿಸ್ಕೊಂಡು ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಬಂದೆ. ಇನ್ನು ಹಿಂದಿನ ದಿನ ಅಪ್ಪನ ಸ್ಕೂಲಿಂದ ಕರ್ಕೊಂಬರೋವಾಗ್ಲೇ ಹೂವನೂ ಕೂಡ ತೊಗೊಂಬಂದ್ಬಿಟ್ಟಿದ್ದೆ. ಫಸ್ಟೆಲ್ಲ ಆಗಿದ್ದಿದ್ರೆ ಝೆಪ್ಟೋನಲ್ಲಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ತಾ ಇದ್ದೆ. ಬಟ್ ಇವಾಗ ಆನ್ ದ ವೇ ಹಾಗೆ ಸಿಗುತ್ತೆ ಅಲ್ವಾ ಹೂವು. ಸೊ ಎಷ್ಟು ಬೇಕೋ ನೋಡಿಕೊಂಡು ತೊಗೊಬಂದ್ಬಿಡ್ತೀನಿ. ಒಂದೊಂದು ಸಲ ಅಂತೂ ಒಂದು 3-4 ದಿನಕ್ಕೆ ಆಗೋ ಅಷ್ಟೇ ತೊಗೊಂಬಂದ್ಬಿಡ್ತೀನಿ ಫ್ರೆಶ್ ಹೂವು ಸಿಕ್ಕಿದ್ರೆ. ಇಲ್ಲ ಅಂತ ಅಂದರೆ 1-2 ದಿನ ಮಟ್ಟಿಗೆ ಆಗೋ ಥರ ಆದರೂ ತೊಗೊಂಬರ್ತೀನಿ. ಈಗ ದೇವರಿಗೆ ಹೂವು ಎಲ್ಲ ಮುಡಿಸಿದಾಯಿತು. ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಅಪ್ಪನ ಸ್ಕೂಲಿಗೆ ಕರ್ಕೊಂಡು ಹೋಗೋದು. ಪುನಃ ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಅಮ್ಮನ ಮನೆಗೆ ಬಂದೆ ಪಾಪುನ ಕರ್ಕೊಂಡು. ಯಾಕಂದರೆ ನಮ್ಮ ಪ್ರಿಯಾಂಕಾ ಮತ್ತು ಲಕ್ಕಿ ಇಬ್ಬರು ಕೂಡ ಬಂದಿದ್ದರು. ಸೊ ಹಾಗಾಗಿ ನಾನು ಕೂಡ ಪಾಪುನ ಕರ್ಕೊಂಡು ಅಲ್ಲಿ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬಂದೆ. ಒಂದು ಸ್ವಲ್ಪ ಹೊತ್ತಿದ್ದು ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಒಂದು ಮಧ್ಯಾಹ್ನ ಹಾಗೆ ಮನೆಗೆ ಬಂದೆ. ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನೊಂದು ಬೇಕಲ್ಲ, ನೋಡ್ತೀನಿ. ಇದಕ್ಕೆ ಏನೇನು ಹಾಕಿದೀವಿ ಗೊತ್ತಾ? ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿದ್ದೀವಿ. ದ್ರಾಕ್ಷಿ ಯಾರು ಹಾಕ್ತಾರೆ? ಆಮೇಲೆ ಯಾರನ್ನ ಕೇಳ್ತಾರಲ್ಲ ಏನು ಹಾಕಿದಂದು ಬೆಂಗನಂತ, ಅದಕ್ಕೆ ಗೋಡಂಬಿ, ಬಾದಾಮಿ, ಆಮೇಲೆ ಇನ್ನೇನು ಹಿಟ್ಟು. ಸಾಕಾ? ಇನ್ನೊಂದು ಈಗ ಮತ್ತೆ ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿರಿ ಇವಾಗ ಜಸ್ಟ್ ಮಲ್ಕೊಂಡಿದ್ಲು, ನೋಡಿದ್ರೆ ಮತ್ತೆ ಎದ್ಬಿಟ್ಟಿದ್ದಾಳೆ.
ಇನ್ನು ದೀಪ ಅವ್ರು ಕೂಡ ಬಂದಿದ್ದಾರೆ. ಇವಾಗ ಜಾಮೂನ್ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಅಂತ ಪಾಕಕ್ಕೆ ಇಟ್ಬಿಟ್ಟು ಬಂದಿದ್ದೀನಿ. ಅಪ್ಪು ಸ್ಕೂಲಿಂದ ಬಂದವನು ದೀಪ ಅವ್ರ ಮಗಳು ಬಂದರು ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗಿ ಆಟ ಆಡ್ತಾ ಇದ್ದಾರೆ ಅವರಿಬ್ಬರು. ಇನ್ನು ನಾನು ಇವಾಗ ಜಾಮೂನ್ ಮಾಡೋಣ ಅಂತ ಹೇಳಿದ್ನಲ್ಲ, ಆವಾಗಲೇ ಪಾಕಕ್ಕೆ ಇಟ್ಟಿದ್ದೀನಿ. ಪಾಕ ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ಜಾಮೂನ್ ರೆಡಿ ಮಾಡಿಬಿಟ್ಟು ಉಂಡೆ ಮಾಡಿ ಎಣ್ಣೆಯಲ್ಲಿ ಕರೆದು ಹಾಕುವ. ನೆಕ್ಸ್ಟು ಅದಾದಮೇಲೆ ಊಟಕ್ಕೆ ಬಂದುಬಿಟ್ಟು ಇವತ್ತು ಬಸ್ಸಾರು, ಸೊಪ್ಪಿನ ಪಲ್ಯ ತಿನ್ನಬೇಕು. ಇನ್ನೂ ಊಟ ಮಾಡಿಲ್ಲ. ಟೈಮ್ ಆಲ್ರೆಡಿ 3:30 ಆಗಿದೆ. ಊಟ ಮಾಡಬೇಕು. ಜೀವನ್ ಊರಿಗೆ ಹೋಗಿದ್ದಾರೆ. ಅವ್ರದ್ದು ಸಾವಾಗಿತ್ತು, ಹಾಗಾಗಿ ಆಫೀಸಿಂದ ಬೇಗ ಬಂದು ಅವರು ಊರಿಗೆ ಹೋದರು. ಇನ್ನು ಇವಾಗ ನಾವು ಊಟ ಮಾಡಬೇಕು. ಇನ್ನು ಪಾಪುಗೆ ಸರಿ ಏನು ಮಾಡ್ಕೋಬೇಕಾಗಿತ್ತು ಅದನ್ನು ಕೂಡ ಮಾಡ್ಕೊಂಡಿದ್ದಾಯಿತು. ಎಲ್ಲನೂ ಕೂಡ ಅದೇನಂತಾರೆ ಬಟ್ಟೆನಲ್ಲಿ ಜರಡಿ ಮಾಡಿಬಿಟ್ಟು ಬಾಕ್ಸಲ್ಲಿ ಇಟ್ಕೊಂಡಿದ್ದೀವಿ. ಅದಕ್ಕೇನು ಜರಡಿ ಅಂತ ತಾನೇ ಹೇಳ್ತಾರೆ, ಜರಡಿ ಮಾಡೋದು. ಜರಡಿ ಮಾಡಿಬಿಟ್ಟು ಈ ಥರ ಗ್ಲಾಸ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಇದು ಹೇರ್ ಟೈಟ್ ಕಂಟೈನರ್ ಆಗಿರೋದ್ರಿಂದ ತುಂಬ ದಿನ ಸ್ಟೋರ್ ಮಾಡ್ಕೋಬೋದು. ಹಾಗಾಗಿ ಇದರಲ್ಲೇ ಸ್ಟೋರ್ ಮಾಡ್ಕೊಂಡಿದ್ದಾಯಿತು. ಇವತ್ತು ಅದೊಂದು ಕೆಲಸ ದೀಪ ಅವರು ಆ್ಯಕ್ಚುಲಾಗಿ ಮಾಡಿಕೊಟ್ಟಿದ್ದು ಕಂಪ್ಲೀಟಾಗಿ. ಅದು ಬಟ್ಟೆನಲ್ಲಿ ಏನು ಜರಡಿ ಮಾಡಬೇಕು ಮಾಡಿಬಿಟ್ಟು ಕೊಟ್ಟರು. ಇವಾಗ ಬೇಗ ಜಾಮೂನ್ಗೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ, ಆಮೇಲೆ ಊಟ ಮಾಡೋದು. ಇನ್ನು ಇವತ್ತು ಇನ್ನೊಂದೇನಾಯಿತು ಅಂತಂದರೆ MS ಅವ್ರಿಗೆ ಬರೋದಕ್ಕೆ ಹೇಳಿದ್ವಿ. ಸ್ಟಾರ್ಟಿಂಗ್ ಒಂದಿಬ್ಬರು ಬಂದು ಮೆಷರ್ಮೆಂಟ್ ಎಲ್ಲ ತೊಗೊಂಡು ಹೋಗಿದ್ರು. ಅದಾದಮೇಲೆ ಏನೋ ಗೊತ್ತಿಲ್ಲ, ಫೋನೇ ಮಾಡಿಲ್ಲ ಅವರು. ಸರಿ ಇವತ್ತು ಇನ್ನೊಬ್ಬರು ದೀಪನೇ ಕರ್ಕೊಂಬಂದಿದ್ರು, ಎಲ್ಲ ಮೆಷರ್ಮೆಂಟ್ ತೊಗೊಂಡು ಹೇಳ್ತೀವಿ ಅಂತ ಅಂದ್ಬಿಟ್ಟು. ಅವ್ರು ನೋಡಿದ್ರೆ ಪ್ರೈಸು ಇರೋದಕ್ಕಿಂತ ಜಾಸ್ತಿನೇ ಹೇಳ್ತಿದ್ದಾರೆ. ಹಾಗಾಗಿ ಸರಿ ಬಿಡು ಆಯಿತು ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಹೇಳೋಣ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಯಾಕಂದರೆ ಒಂದು ಕಡೆ ಅಲ್ಲ 2 ಕಡೆ ಎಲ್ಲ ಕೇಳಿಬಿಟ್ಟು ವಿಚಾರಿಸಿ ಆಮೇಲೆ ಮಾಡಿಸ್ಬೋದು. ಸುಮ್ಮನೆ ಏನೋ ದುಡ್ಡು ಜಾಸ್ತಿ ಇದೆಯಾ, ಜಾಸ್ತಿ ಕೊಟ್ಬಿಟ್ಟು ಮಾಡಿಸ್ಕೊಳ್ಳೋಕ್ಕೆ. ಹಾಗಾಗಿ 1-2-3 ಕಡೆ ಕೇಳಿ ವಿಚಾರಿಸೋಣ, ಅದಾದಮೇಲೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಫಸ್ಟ್ ಹೇಳಿದವರೆಲ್ಲ ಸ್ವಲ್ಪ ಪ್ರೈಸ್ ಕಡಿಮೆನೇ ಹೇಳಿದ್ರು. ಇವ್ರು ನೋಡಿದ್ರೆ ಸಖತ್ತು ಪ್ರೈಸ್ ಹೇಳ್ತಿದ್ದಾರೆ. ಅಂದರೆ ಅವ್ರು ಏನು ಹೇಳಿದ್ರಲ್ಲ ಅವ್ರುಗಳಿಗಿಂತ 3 ಹೇಳ್ತಿದ್ದಾರೆ. ಹಾಗಾಗಿ ಬೇಡ, ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿದ್ರೆ MS ಬಿಟ್ಬಿಟ್ಟು SSದೇ ಮಾಡಿಸ್ಬಿಡ್ಬೋದು. ಹಾಗಾಗಿ ಅಷ್ಟೊಂದೆಲ್ಲ ದುಡ್ಡು ಯಾಕೆ ಕೊಟ್ಬಿಟ್ಟು ಮಾಡಿಸ್ಕೋಬೇಕು ಅಂತ ಅಷ್ಟೇನೆ. ನೋಡೋಣ ಯಾವಾಗ ಆಗುತ್ತೆ ಅದೊಂದು ಕೆಲಸ ಅಂತ. ಅದೊಂದು ಕೆಲಸ ಯಾಕೋ ಸಖತ್ ಎಳೀತಾ ಇದೆ. ನೋಡೋಣ ಯಾವಾಗ ಆಗುತ್ತೆ ಅಂತ. ಸೊ ದೀಪ ಅವರು ಬೆಳಗ್ಗೆನೇ ಬಂದು ಅದೇನು ರಾಗಿ ಸರಿ ಇದೆ ಅಲ್ವಾ, ಅದನ್ನೆಲ್ಲ ಜರಡಿ ಮಾಡಿ ಕೊಟ್ಟರು. ಸೊ ಆಲ್ಮೋಸ್ಟ್ ಒಂದು 2 ಅವರ್ ತನಕ ಪಾಪ ಕುತ್ಕೊಂಡು ನೀಟಾಗಿ ಜರಡಿ ಎಲ್ಲ ಮಾಡಿಕೊಟ್ರು, ಅದು ಬಟ್ಟೆನಲ್ಲಿ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಮಧ್ಯಾಹ್ನ ಹಾಗೆ ಇವಾಗ ನಾನು ಮತ್ತು ದೀಪ ಅವರಿಬ್ಬರು ಕೂಡ ಜಾಮೂನ್ ಮಾಡ್ತಾಯಿದ್ದೀವಿ. ಸೊ ಬೆಳಗ್ಗೆ ಒಂದು 10 ಗಂಟೆ ಹಾಗೆ ದೀಪ ಅವರು ಬಂದಿದ್ದು. ನಾನೇ ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ, ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು. ಆಮೇಲೆ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಬಂದ್ಬಿಟ್ಟು ಹೀಗೆ ಮಾತಾಡಿಕೊಂಡು ಅದೇನು ಕೆಲಸ ಇದೆ ಸರಿ ಇದು ಎಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಅವರು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಅವ್ರ ಮಗಳನ್ನ ಕರ್ಕೊಂಡು ಆಮೇಲೆ ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದರು. ಇನ್ನು ಬಂದ್ರಲ್ವ, ನಾನು ಹೇಗಿದ್ರು ಜಾಮೂನ್ ಮಾಡೋಣ ಅಂತ ಅಂದ್ಬಿಟ್ಟು ಪಾಕ ಎಲ್ಲ ರೆಡಿ ಆಗೋದಕ್ಕೆ ಇಟ್ಟಿದ್ದೆ. ಇವಾಗ ಜಾಮೂನ್ ಮಾಡ್ತಾಯಿದ್ದೀನಿ. ಅವರು ಕೂಡ ಇದ್ದರು, ಹೀಗೆ ಮಾತಾಡಿಕೊಂಡು ಜಾಮೂನ್ನ ಮಾಡ್ಬೋದು. ಲಾಸ್ಟ್ ಒಂದು ವ್ಲಾಗ್ ಹಾಕಿದಾಗ ಒಬ್ಬರು ಕೇಳಿದರು, ದೀಪ ಅವರು ಹೇಗೆ ನಿಮಗೆ ಫ್ರೆಂಡ್ ಆಗಿದ್ದು, ಇಷ್ಟು ದಿನ ಇರಲಿಲ್ಲ ಅಲ್ವಾ ಅಂತ. ಆ್ಯಕ್ಚುಲಾಗಿ ದೀಪ ಅವರು ನನಗೆ 3 ಇಯರ್ಸ್ ಬ್ಯಾಕಿಂದ ಕೂಡ ಗೊತ್ತು. ಬಟ್ ಏನಂದರೆ ಇಷ್ಟು ಜಾಸ್ತಿ ಅವ್ರ ಜೊತೆ ನಾನು ಕ್ಲೋಸಾಗಿರಲಿಲ್ಲ. ಅಂದರೆ ಅವರು ಕೂಡ ಒಂದು ಸ್ವಲ್ಪ ಸಂಕೋಚ ಪಡೋರು ಮಾತಾಡೋದಕ್ಕೆ ಎಲ್ಲ. ನನಗೂ ಕೂಡ ಸಂಕೋಚ ಆಗ್ತಿತ್ತು. ಆ್ಯಕ್ಚುಲಾಗಿ ಅವ್ರು ನನ್ನ ಸಬ್ಸ್ಕ್ರೈಬರ್, ಈ ಥರ ಅವ್ರು ನನಗೆ ಪರಿಚಯ ಆಗಿದ್ದಿದ್ದು ಆ್ಯಕ್ಚುಲಾಗಿ. ಸೊ ಆವಾಗ ಆ ಥರ ಪರಿಚಯ ಆಗಿ ಇದು ಇವಾಗ ಫುಲ್ ಸ್ಟ್ರಾಂಗ್ ಬಾಂಡಿಂಗ್ ಆಗಿದೆ ಅಷ್ಟೇ ಫ್ರೆಂಡ್ಶಿಪ್ಪಲ್ಲಿ ಅಂತ ಹೇಳ್ಬೋದು. ಸೊ ಪ್ರತಿಯೊಂದಕ್ಕೂ ಕೂಡ ನನಗೇನಾರ ಡೌಟ್ಸ್ ಇದ್ದರೆ ಅವ್ರನ್ನ ಕೇಳ್ತೀನಿ. ಪಾಪುಗೆ ಊಟ ಮಾಡಿಸೋದಾಗಿರ್ಬೋದು, ಅಂದರೆ ಲೈಕ್ ಸರಿ ಇಟ್ಟು ಹೆಂಗೆ ಮಾಡ್ಕೋಬೇಕು ಏನು ಅನ್ನೋದು. ಸೊ ಎಲ್ಲದ್ರ ಬಗ್ಗೆನೂ ಅವರು ನೀಟಾಗಿ ಅವ್ರ ಫ್ಯಾಮಿಲಿಯವ್ರನ್ನ, ಅಂದರೆ ಅವ್ರ ಅಜ್ಜಿನೆಲ್ಲ ಕೇಳಿ ಹೇಳ್ತಾರೆ. ಹೇಗೆ ಮಾಡಿಕೊಡ್ಬೇಕು ಅನ್ನೋದನ್ನೆಲ್ಲ ಅವರೇ ಬಂದು ಖುದ್ದಾಗಿ ಮಾಡಿಕೊಡ್ತಾರೆ ಸರಿ ಹಿಟ್ಟನ್ನು. ಸೊ ಈ ಥರದ್ದೆಲ್ಲ ನಂಗೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ಅವ್ರು ಬರೀ ಈ ಥರ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋದಕ್ಕಲ್ಲ, ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ. ಏನಾದ್ರು ನಂಗೆ ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ಸಾಕು, ಪಾಪ ಮನೆಗೆ ಬರ್ತಾರೆ, ಬಂದು ಸುಮಾರು ಟೈಮ್ ನನ್ನ ಜೊತೆಲಿದ್ದು ಟೈಮ್ ಸ್ಪೆಂಡ್ ಮಾಡ್ತಾರೆ. ಸೊ ನನಗೆ ಅವ್ರ ಫ್ರೆಂಡ್ಶಿಪ್ ಆದಾಗಿಂದ, ಅದರಲ್ಲೂ ಈಗ ರೀಸೆಂಟ್ ಟೈಮಿಂದ ಅಲ್ವಾ, ನಂಗೆ ತುಂಬ ಖುಷಿಯಾಗಿದೆ. ಒಂಥರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಾನು ಯಾವಾಗಲೂ ಕೂಡ ನನ್ನ ಮೈಂಡಲ್ಲಿ ಯಾರಾದರೂ ಒಬ್ಬರು ಫ್ರೆಂಡ್ ಇರಬೇಕಾಗಿತ್ತು, ನಂಗೆ ತುಂಬ ಜಾಸ್ತಿ ಯಾರಾದರೂ ಕ್ಲೋಸ್ ಇರಬೇಕಿತ್ತು, ಚೆನ್ನಾಗಿರ್ತಿತ್ತು. ನಾನು ಬರೀ ನಮ್ಮ ಮನೆ ಹತ್ರ ನಾನು ಒಬ್ಬಳೇ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಬಟ್ ಈಗ ನನಗೆ ದೀಪ ಅವ್ರ ಫ್ರೆಂಡ್ ಆಗಿರೋದು ತುಂಬ ಖುಷಿ ಇದೆ ಅಂತಲೇ ಹೇಳ್ಬೋದು.
ಆ್ಯಂಡ್ ಅವರು ಕೂಡ ನನ್ನನ್ನು ಅಷ್ಟೇ ಇಷ್ಟಪಡ್ತಾರೆ. ಸೊ ಹಾಗಾಗಿ ಇಷ್ಟು ಕೇರ್ ಕನ್ಸರ್ನ್ ಇದೆ ಅಂತಲೇ ನನಗೆ ತುಂಬ ಖುಷಿಯಾಗೋದು. ಇನ್ನಿವಾಗ ಜಾಮೂನೆಲ್ಲ ಮಾಡಿದ್ದಾಯಿತು. ಅವರೇ ಸಂಡಿಗೆ ತಂದು ಕೊಟ್ಟಿದ್ದರು, ಅಂದರೆ ಆಲ್ಮೋಸ್ಟ್ ಒಂದು 3 ವಾರದ ಮುಂಚೆನೇ ತಂದು ಕೊಟ್ಟಿದ್ದರು. ನಾವು ಅದನ್ನು ಏನಾದರೂ ಬೇಕಂದರೆ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತಾ ಇದ್ದೆ. ಇವತ್ತು ಹೇಗಿದ್ರು ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೇಗಿದ್ರು ಜಾಮೂನು ಕೂಡ ಮಾಡಿದ್ದೆ, ಅದೇ ಎಣ್ಣೆ ಬಿಸಿಯಾಗಿತ್ತಲ್ವ ಅಂತ ಅಂದ್ಬಿಟ್ಟು ಆಮೇಲೆ ಸಂಡಿಗೆ ಕೂಡ ಮಾಡಿದ್ದಾಯಿತು. ಇವಾಗ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ. ಇನ್ನು ಅನ್ನ ರೆಡಿ ಆದಮೇಲೆ ಕೂತ್ಕೊಂಡೆಲ್ಲರೂ ಊಟ ಮಾಡೋದು. ಅದಕ್ಕೂ ಮುಂಚೆ ನನ್ನ ಮಗನಿಗೆ ಜಾಮೂನ್ ಅಂತ ಅವನಿಗೆ ಮಾಡೋದೇ ತಡ, ಫಸ್ಟ್ ಕೊಟ್ಬಿಡ್ಬೇಕು. ಅವ್ನಿಗೆ ಬಿಸಿ ಬಿಸಿ ಜಾಮೂನು ಕೊಟ್ರು ಬೇಕಾದರೆ ತಿಂತಾನೆ, ಅಷ್ಟು ಇಷ್ಟ ಅವನಿಗೆ ಜಾಮೂನ್ ಅಂದರೆ. ಸೊ ಹಾಗಾಗಿ ಹಿಂದಿಂದನೇ ಓಡಾಡ್ತಾ ಇದ್ದ ಮಮ್ಮಿ ಕೊಡು ಅಂತ. ಹಾಗಾಗಿ ಸ್ವಲ್ಪ ಅದು ನೆನಿಲಿರು, ಅದಾದಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದ್ದೆ. ಜೊತೆಗೆ ಇದೇನು ಸಂಡಿಗೆ ಮಾಡಿದ್ದೆ ಅಲ್ವ, ಓಡಾಡ್ತಾ ಮಕ್ಕಳು ಕೂಡ ತಿಂತಾಯಿದ್ರು. ಸೊ ಈ ರೀತಿಯಾಗಿ ಇತ್ತು. ಇನ್ನು ಜೀವನ್ ಕೂಡ ಇವತ್ತು ಆಫೀಸಿಂದ ಬೇಗ ಬಂದು ಊರಲ್ಲಿ ಒಬ್ಬರು ಸಾವಾಗಿತ್ತು ಅಂತ ಅಲ್ಲಿ ಹೋಗಿದ್ದರು. ಹಾಗಾಗಿ ನನಗೆ ಅವರು ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತೆಲ್ಲ ಗೊತ್ತಿರಲಿಲ್ಲ. ಮಧ್ಯಾಹ್ನ ಆಫೀಸಿಂದ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಡೈರೆಕ್ಟ್ ಅವರು ಊರಿಗೆ ಅಂತ ಹೊರಟುಬಿಟ್ರು. ಊಟ ಕೂಡ ಮಾಡಲಿಲ್ಲ, ಬಂದು ಊಟ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಟೈಮ್ ಆಗುತ್ತೆ ಅಂತ ಹೊರಟುಬಿಟ್ರು. ಇನ್ನಿವಾಗ ಜಾಮೂನು ಕೂಡ ಚೆನ್ನಾಗಿ ನೆಂದಿದೆ. ಫಸ್ಟಿಗೆ ದೀಪ ಅವ್ರಿಗೆ ಮತ್ತು ಪೂರ್ವಿ ಅಪ್ಪುಗೆ ಹಾಕೊಟ್ಬಿಡ್ತೀನಿ, ಯಾವ ರೀತಿ ಇದೆ ಏನು ಅಂತ ಕೇಳೋಣ. ಹೆಂಗಿದೆ ದೀಪ ಅವರೇ? ಚೆನ್ನಾಗಿದೆಯಾ? ಹೇಗಿತ್ತು ಜಾಮೂನ್? ಹೆಂಗಿತ್ತಪ್ಪ? ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಕೊಡು. ಸರಿ. ಸೊ ಇವಾಗ ಆದಷ್ಟು ನಾನು ರೆಗ್ಯುಲರಾಗಿ ವ್ಲಾಗ್ ಮಾಡ್ಕೊಳಕ್ಕಾಗ್ತಿಲ್ಲ, ಗೊತ್ತಿಲ್ಲ. ಅಪ್ಪು ಸ್ಕೂಲ್ ಬ್ಯುಸಿ, ಜೊತೆಗೆ ಪಾಪುನೂ ಕೂಡ ನೋಡ್ಕೋಬೇಕು. ಇವಾಗ ಅವಳು ಕೂಡ ಚೆನ್ನಾಗಿ ಆಟ ಆಡೋದ್ರಿಂದ ಅಲ್ವಾ, ನನಗೆ ಅವಳ ಜೊತೆನೂ ಕೂಡ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಬೇಕು. ಇನ್ನು ಈ ಟೈಮೆಲ್ಲ ಮತ್ತೆ ನನಗೆ ಸಿಗೋದಿಲ್ಲ. ಸೊ ಹಾಗಾಗಿ ನನಗೆ ರೆಗ್ಯುಲರಾಗಿ ವ್ಲಾಗ್ ಮಾಡ್ಕೊಳಕ್ಕಾಗ್ತಿಲ್ಲ. ಆದಷ್ಟು ಪಾಪು ಜೊತೆ ಮತ್ತು ಅಪ್ಪು ಜೊತೆನೇ ಟೈಮ್ ಪಾಸ್ ಆಗಿಬಿಡತ್ತೆ. ಯಾವಾಗ ಆಗುತ್ತೆ ಆವಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೋಡೋಣ, ಆದಷ್ಟು ಆದರೆ ಇನ್ಮೇಲಿಂದ ರೆಗ್ಯುಲರಾಗಿ ವಿಡಿಯೋಸ್ ಹಾಕ್ತೀನಿ. ಇಲ್ಲ ಅಂತಂದರೆ ಗೊತ್ತಿಲ್ಲ ಆದಂಗೆ, ಬಟ್ ಸಪೋರ್ಟ್ ಮಾಡ್ತೀರಾ ಅಂತ ಅಂತೂ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.